Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಈ ವಾರ ಏನೋ ಒಂದಷ್ಟು ಕಹಿ ಸುದ್ದಿ ಬರಬಹುದು. ಯಾರೋ ಕಾಲದಲ್ಲಿ ಲೀನ ಆದ್ರು ಅನ್ನುವಂಥ ಸುದ್ದಿ ಕೇಳಬಹುದು. ಒಂದಷ್ಟು ಶತ್ರುಬಾಧೆ ನಿವಾರಣೆ ಆಗುವಂತ ಸಾಧ್ಯತೆ ಇದೆ. ಯಾರು ನಿಮಗೆ ತೊಂದರೆ ಮಾಡಿದ್ರು ಅವರು ನಿಮ್ಮ ಪರವಾಗಿ ನಿಲ್ಲುವಂತ ಸಾಧ್ಯತೆ ಇದೆ. ಆದ್ರೆ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಒಂದಷ್ಟು ಗೋಮುಖ ವ್ಯಾಘ್ರಗಳ ಅಟ್ಟಹಾಸ ಹೆಚ್ಚಾಗುವಂತ ಸಾಧ್ಯತೆ ಇದೆ. ದೇವ್ರ ಮೇಲೆ ದಿನಾಗ್ಲೂ ಹೂವ ಒಣಗೋಗ್ತಾ ಇದೆ. ಒಣಗಿರೋ ಹೂವಗಳನ್ನ ತೆಗೀರಿ ಎನ್ನುವಂಥದ್ದು ಇದೆ. ಯಾರ್ದೋ ವಾಲೆ ಕಳೆದೋಗಿದೆ, ಕಳೆದೋಗಿರೋ ವಾಲೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಣ್ಣ ಮಟ್ಟಕ್ಕೆ ಹಣ ಬರುವಂತಹ ಸಾಧ್ಯತೆ ಇದೆ. ಸ್ಮಾಲ್ ಅಮೌಂಟ್ ಬರುತ್ತೆ, ಸ್ಟಕ್ ಆಗಲ್ಲ ಫೈನಾನ್ಷಿಯಲ್ ವಿಚಾರದಲ್ಲಿ. ಸ್ವಲ್ಪ ನೋಡ್ಕೊಳ್ಳಿ, ದೊಡ್ಡ ಅಮೌಂಟ್ ಬರ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲಸ ಕಾರ್ಯಗಳನ್ನ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಚಾಲೆಂಜಿಂಗ್ ಜಾಬ್ಸ್ ಬರಬಹುದು. ಒಂದಷ್ಟು ಈ ವಾರ ಚಾಲೆಂಜಿಂಗ್ ಆಗಿ ಇರಬಹುದು ನಿಮ್ಗೆ ಅನ್ನುವಂಥದ್ದು ಇದೆ. ಕುಲದೇವರ ದರ್ಶನಕ್ಕೆ ಹೋಗಕ್ಕಾಗದಿರೋ ಒಂದಷ್ಟು ಸಮಸ್ಯೆಗಳಾಗಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಆದಷ್ಟು ಬೇಗ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಅಯೋಧ್ಯೆಗೆ ಯಾರೋ ತೆರಳುವಂತ ಪ್ಲಾನ್ ಮಾಡಿರ್ಬೋದು. ಒಂದಷ್ಟು ಬಂಧನಗಳು ಇದೆ, ನೆಗೆಟಿವಿಟಿ ಇದೆ, ಅದನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾವುದೋ ಒಂದು ಲೇಡಿಯಿಂದ ತುಂಬಾ ತೊಂದರೆ ಆಗ್ತಿದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರನ್ನೋ ಭೇಟಿಯಾಗಿ ತೊಂದರೆ ಮಾಡುವಂತ ಸಾಧ್ಯತೆಗಳು ಇದೆ. ಮಕ್ಕಳ ಕಳ್ಳರು ಜಾಸ್ತಿ ಕಾಣಿಸ್ತಾ ಇದ್ದಾರೆ ಇಲ್ಲಿ ವೈಬಲ್ಲಿ. ಸೊ ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಗೆ ಕಿಸಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾರನ್ನೋ ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಥರ್ಡ್ ಐ ಚಕ್ರದ ಮೇಲೆ ಯಾರೋ ಒಂದಷ್ಟು ಕೆಲಸನ ಮಾಡುವಂಥದ್ದು ಇದೆ. ತುಂಬಾ ರೊಮ್ಯಾಂಟಿಕ್ ಆಗಿ ಹೋಗುವಂತ ಸಾಧ್ಯತೆಗಳು ಇದೆ. ಒಂದಷ್ಟು ಹನಿ ಟ್ರ್ಯಾಪ್ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಇಬ್ರು ಭೇಟಿಯಾಗಿ ಫಿಸಿಕಲಿ ಒಂದಾಗ್ಬಿಡುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಅವಾಯ್ಡ್ ಮಾಡಿ, ಬಿಫೋರ್ ಮ್ಯಾರೇಜ್ ಬೇಡ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ, ಎಚ್ಚರಿಕೆನ ವಹಿಸಿ. ಸೊ ಮ್ಯಾರೇಜ್ ಆದಮೇಲೆ ಪ್ರೆಗ್ನೆನ್ಸಿ ಆದರೆ ಚೆನ್ನಾಗಿರುತ್ತೆ. ಒಂದಷ್ಟು ಓವರ್ ವೆಯ್ಟನ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ಅಂದರೆ ಪದೇ ಪದೇ ಪ್ರಯೋಗಗಳಾಗಿ ನಿಮ್ಮ ಓವರ್ ವೆಯ್ಟ್ ಅಥವಾ ನಿಮ್ಮ ವೆಯ್ಟ್ ಮೇಲೆ ತುಂಬ ದುಷ್ಪರಿಣಾಮ ಬೀಳ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮೈಂಡನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನಿಮ್ಮ ಪಾಸ್ಟ್ ಪರ್ಸನ್, ಪಾಸ್ಟ್ ಜೀವನ, ಪಾಸ್ಟ್ ಬದುಕು ಎಲ್ಲ ಹಿಂದಿಂದೆಲ್ಲ ಬಿಚ್ಚಾಕ್ಬಿಟ್ಟು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಹೆಚ್ಚಿನ ಒಳಿತು ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನ್ಮಗಳ ಕರ್ಮಗಳು ರಿಲೀಸ್ ಆಗ್ತಾ ಇದೆ, ಆಗಿದೆ ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಸ್ಪಿರಿಚುವಲಿ ಅವೇರ್ನೆಸ್ ಬರುವಂಥ ಸಾಧ್ಯತೆ ಇದೆ. ಸೊ ಒಂದಷ್ಟು ರಕ್ಷೆ ಕೂಡ ಬರುವಂಥ ಸಾಧ್ಯತೆ ಇದೆ. ವರ್ಲ್ಡ್ ವೈಸ್ ಒಂದಷ್ಟು ತೊಂದರೆಗಳು ಕೂಡ ಆಗಬಹುದು. ಎಚ್ಚರಿಕೆನ ವಹಿಸಬೇಕು. ಒಂದಷ್ಟು ಸುಳ್ಳು ಸುದ್ದಿಗಳನ್ನ ಕೇಳ್ತೀವಿ, ಅದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಲೈಫ್ ಎಲ್ಲೋ ಚೆನ್ನಾಗಿ ಹೋಗ್ತಾ ಇದ್ದಿದ್ದು ಸ್ಟಕ್ ಆಗ್ಬಿಡುವಂತ ಸಾಧ್ಯತೆ ಇದೆ. ಸೊ ಒಂದಷ್ಟು ಜನ ಸಿಕ್ಕಾಕೊಳ್ತಾರೆ, ಕಳ್ಳರು ಅಥವಾ ದುಷ್ಟರು ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಇಲ್ಲಿ ಸೀಕ್ರೆಟ್ ಏನೋ ಇದೆ ಇಲ್ಲಿ. ಸೊ ಇದು ಪೂರ್ವಜರಿಗೆ ಅಥವಾ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಸಮಥಿಂಗ್ ಏನೋ ಆ ಥರದ್ದು ಎನರ್ಜಿ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಏನೋ ಒಂದು ವಯಸ್ಸಾಗಿರೋರ ಮುಖ, ಕೋಪದ ಕಣ್ಣುಗಳು, ಮತ್ತೆ ಫೋರ್ ಹೆಡ್ಡು, ಅವ್ರದ್ದು ಮೀಸೆ ಗಡ್ಡ ಎಲ್ಲವೂ ಕೂಡ ಬೆಳ್ಳಗಾಗಿದೆ. ಆ ಥರದವ್ರೇನೋ ಕೋಪದಿಂದ ನಿಮ್ಮಿಡೀ ಫ್ಯಾಮಿಲಿನೇ ಟ್ರಿಗರ್ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಮುಗಿದೋಗಿದೆ. ಸೊ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಉಳಿದಿದ್ದೀರಾ ಅಂತ ಅನ್ಸುತ್ತೆ. ಸೊ ನಿಮ್ಮಿಂದ
ಒಂದಷ್ಟು ಒಳ್ಳೆಯ ಕಾರ್ಯಗಳು ಅಥವಾ ಈ ಒಂದು ಫ್ಯಾಮಿಲಿಗೆ ರಿಲೇಟೆಡ್ ಅಥವಾ ವಂಶಕ್ಕೆ ರಿಲೇಟೆಡ್ ಸಮಸ್ಯೆ ಏನಿತ್ತು ಅದನ್ನ ನೀವು ಬಗೆಹರಿಸ್ಕೊಳ್ಬೇಕು ಅಥವಾ ಬಗೆಹರಿಸ್ತೀರಾ ಅಥವಾ ಅದಕ್ಕೆ ಒಂದು ಎಂಡಿಂಗ್ ಇತಿಶ್ರೀನ ನೀವು ಹಾಡಬೇಕು ಅಥವಾ ಅದೊಂದು ಫುಲ್ ಸ್ಟಾಪ್ ನೀವು ನೆಗೆಟಿವಿಟಿಗೆ ಇಡಬೇಕು ಆ ಥರದ್ದೊಂದಿದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಒಂದಷ್ಟು ಮಕ್ಕಳನ್ನ ಎಲ್ಲೋ ಕೂಡ್ ಹಾಕಿದ್ದಾರೆ. ಅದನ್ನ ರಿಮೂವ್ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ. ನಿಮ್ಗೆ ಸರಿ ಅನ್ಸಿದ್ದನ್ನ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಗಾಸಿಪ್ ಸುದ್ದಿಗಳು ನಿಮ್ ಬಗ್ಗೆ ನಿಮ್ಗೆ ಬೇಸರ ತರಿಸಬಹುದು. ಸೊ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಆರಾಮಾಗಿ ಇರಿ ಅನ್ನುವಂಥದ್ದು ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋರು ಅಥವಾ ಕಣ್ಣಿನ ಆಪರೇಷನ್ ಬೇಕು ಅಂದ್ರೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸತ್ಯಮೇವ ಜಯತೆ. ಸೊ ಸತ್ಯದ ದಾರಿಲಿ ನಡೀರಿ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅನ್ನುವಂಥದ್ದು ಇದೆ. ಯಾರಿಗೋ ವಿಶೇಷವಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ದರ್ಶನ ಆಗಿದೆ. ಸೊ ಯಾರಿಗೋ ಮೆಕ್ಕಣ್ಣೇಶ್ವರರ ದರ್ಶನ ಆಗಿದೆ. ಇನ್ ಮುಂದೆ ಇನ್ನ ಜೋರಾಗಿ ಅದರ ದರ್ಶನ ಬಹಳಷ್ಟು ಜನರಿಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಮಾಡಿ ಯಾರ ಮೇಲೋ ಮಕ್ಕಳಿರ್ಬೋದು ದೊಡ್ಡೋರಿರ್ಬೋದು ಇಲ್ಲಿ ಇಬ್ಬರ ಎನರ್ಜಿನೂ ಇದೆ. ಸೊ ಏನೋ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಎಸ್ಪೆಷಲಿ ನಿಮ್ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ಪಿಗೋಸ್ಕರ ಅನ್ನುವಂಥದ್ದು ಇದೆ. ನಿಮ್ಮನ್ನ ಒಂದು ರೀತಿ ಸ್ಟ್ಯಾಚ್ಯೂ ತರ ಸುಮ್ಮನೆ ಇರೋ ಹಾಗೆ ಏನು ಮೂಮೆಂಟ್ ಬರ್ದಿರೋ ಹಾಗೆ ಮಾಡುವಂಥದ್ದು ಕೂಡ ಪ್ರಯೋಗ ಆಗಿದೆ. ಸೊ ಸ್ವಲ್ಪ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮಕ್ಕಳ ವಿಚಾರದಲ್ಲೂ ಕೂಡ ಏನೋ ಇಲ್ಲಿ ಪ್ರಯೋಗ ಆಗಿದೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಮತ್ತೆ ಬಾಣಂತಿಯದ್ದು ಏನೋ ಸಮಥಿಂಗ್ ಇಲ್ಲಿ ಎಚ್ಚರಿಕೆನ ವಹಿಸ್ಬೇಕು, ಇಲ್ಲಾಂದ್ರೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಎಲ್ಲೋ ಎಕ್ಸ್ಪೆರಿಮೆಂಟ್ ಮಾಡ್ಸಿದ್ದಾರೆ. ಕೋಳಿ ಮೊಟ್ಟೆ ತರ ಮೊಟ್ಟೆ ಒಳಗೆ ಹ್ಯೂಮನ್ದು ಎಗ್ ಶೆಲ್ ಎಲ್ಲ ಹಾಕಿ ಸಮಥಿಂಗ್ ಏನೋ IVF ತರದ್ದು ಮೊಟ್ಟೆ ಒಳಗೆ ಕೋಳಿ ಬರುತ್ತಲ್ಲ, ಕೋಳಿ ಮರಿ ಆ ಥರದ್ದೇನೋ ಮಾಡ್ತಿದ್ದಾರೆ ಅಂತ ಇಲ್ಲಿ ಈ ಚಿತ್ರದಲ್ಲಿ ನಂಗೆ ಕಾಣಿಸ್ತಾ ಇದೆ. ಸೊ ಇವರಿಗೆಲ್ಲ ಏನ್ ಹೇಳೋದು ನಂಗಂತೂ ಗೊತ್ತಿಲ್ಲ. ಮೇ ಬಿ ತಾತಯ್ಯ ಕೈವಾರ ತಾತಯ್ಯ ಹೇಳಿರೋ ಹಾಗೆ ಅದೇನಾದ್ರೂ ಯಶಸ್ವಿ ಆದ್ರೆ ಮುಂದಿನ ದಿನಗಳಲ್ಲಿ 2 ಇಂಚಿಗೆ ಅಂದ್ರೆ ಮನುಷ್ಯರು ತುಂಬಾ ಕುಬ್ಜರಾಗ್ತಾರೆ, ಚಿಕ್ಕವರಾಗ್ತಾರೆ ಅನ್ನೋದಿದೆಯಲ್ಲ, ಆ ಥರದ್ದು ಆಗ್ಬೋದೇನೋ. ಬಟ್ ವಿನಾಶಕಾಲೇ ವಿಪರೀತ ಬುದ್ಧಿ ಆ ಥರ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಶತ್ರುಗಳು ತುಂಬಾ ಆಕ್ಟಿವ್ ಆಗಿ ಇದ್ದಾರೆ. ಗಹಿಸಿ ನಗ್ತಿದ್ದಾರೆ ನಿಮ್ಮ ಶತ್ರುಗಳು. ಅಹಹಹಹ ಅಂತ. ಸೊ ನಗ್ಲಿ. ನಿಮ್ಮ ಶತ್ರುಗಳಿಗೆ ಪಾಪ ನಗಕ್ಕೂ ನಾವು ಸ್ವಾತಂತ್ರ್ಯ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಯಾಕೆ ಅಂದ್ರೆ ಅವ್ರು ನಗ್ನಗ್ತಾ ಇರ್ಬೇಕು ಅಷ್ಟೇನೆ. ನಮ್ಮ ಶತ್ರುಗಳು ನಮ್ಮ ಮುಂದೆ ನಗ್ನಗ್ತಾ ಇದ್ರೇನೆ ನಮಗೂ ಬದುಕಕ್ಕೆ ಒಂದ್ ರೀತಿ ಚಾಲೆಂಜಿಂಗ್ ಅನ್ಸೋದು. ಮತ್ತೆ ಹ್ಯಾಪಿಯಾಗಿ ನಾವು ಕೂಡ ಇರೋದಕ್ಕೆ ಪ್ರಯತ್ನ ಪಡೋದಕ್ಕಾಗೋದಿಲ್ಲ. ಅಂದ್ರೆ ಸುಮ್ಮನೆ ನೀರಾಗ್ಬಿಡ್ತೀವಿ. ಸೊ ಹಾಗಾಗಿ ಶತ್ರುಕಾಟ ಸ್ವಲ್ಪ ಜೋರಾಗೇ ಇದೆ. ಸಾಕಷ್ಟು ಪ್ರಯೋಗಗಳು ಕೂಡ ಆಗಿದೆ, ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ. ಎಸ್ಪೆಷಲಿ ಫೀಮೇಲ್ ನೆಗೆಟಿವ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಸರ್ಪದೋಷ ನಂಗೆ ಇದು ಸರ್ಪದ ಬಗ್ಗೆ ಕೂಡ ಕಾಣಿಸ್ತಾ ಇದೆ. ಸೊ ಮತ್ತೆ ಚೀನಾ ಏನೋ ಸಮಥಿಂಗ್ ಏನೋ ಡ್ರ್ಯಾಗನ್ನಿಗೆ ಸಂಬಂಧಪಟ್ಟಂಗೆ ತೊಂದರೆನ ಮಾಡ್ತಾ ಇದೆ. ಆ ಥರದ್ದೇನೋ ಸ್ವಲ್ಪ ನೆಗೆಟಿವಿಟಿ ನಂಗೆ ಇಲ್ಲಿ ಕಾಣಿಸ್ತಿದೆ. ನಂಗೆ ಇದು ಡ್ರ್ಯಾಗನ್ ತರ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಚೀನಾ ಕಡೆಯಿಂದ ಒಂದಷ್ಟು ಅಹಿತಕಾರಿ ಘಟನೆಗಳು ನಡೆಯುವಂಥದ್ದು ಅಥವಾ ಆತಂಕಕಾರಿ ಆಗುಂತಕರು ಹಂಗೆ ಹೇಳ್ತಾರಲ್ವಾ? ಆ ಥರದವರು ಆ ಕಡೆಯಿಂದ ಏನು ಒಂದಷ್ಟು ಬಂದು ತೊಂದರೆ ಮಾಡುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರು ಒಂಚೂರು ಯೋಚನೆ ಮಾಡಿ ಮಾಡ್ಕೊಳ್ಳಿ. ಎಲ್ರಿಗೂ ಅಲ್ಲ, ಇಟ್ಸ್ ಎ ಜನರಲ್ ರೀಡಿಂಗ್. ಸಮಥಿಂಗ್ ಏನೋ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗ್ತಿದ್ದೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಊರ್ ಬಿಟ್ಟು ಹೋಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಬ್ಯಾಗಲ್ಲಿ ಹಾಕೊಂಡು ಬ್ಲಾಸ್ಟರ್ಸ್ ಪ್ಲಾನ್ ಮಾಡುವಂಥದ್ದು ಇಲ್ಲೇನೋ ಆ ಥರದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಲಾಯರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಧದಲ್ಲಿ ಪರೀಕ್ಷೆಗಳು ಎದುರಾಗಬಹುದು ಅನ್ನುವಂಥದ್ದು ಇದೆ. ಯಾರ್ದಾದ್ರೂ ಅಮೌಂಟ್ ಬಾಕಿ ಉಳಿಸ್ಕೊಂಡಿದ್ರೆ ಕೊಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ
ವಿವಾಹಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಒಳಿತಾಗುವಂತಹ ಸಾಧ್ಯತೆಗಳು ಇದೆ. ಸೊ ಮುಂದುವರಿಸಿ ವಿವಾಹದ ಕಾರ್ಯನ ಅನ್ನುವಂಥದ್ದು ಇದೆ. ಜೊತೆಗೆ ಮುಂಚೆನೆ ಗೊತ್ತಿದೆ ಜಾಯಿಂಟ್ ಫ್ಯಾಮಿಲಿನೇ ಆಗೋದು ಅಂತ ಯಾರಿಗೋ ಇಲ್ಲಿ. ಸೊ ಹಾಗಾಗಿ ಜಾಯಿಂಟ್ ಫ್ಯಾಮಿಲಿಲಿ ಯಾವುದೇ ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಇಲ್ಲಿ ಹಿಡನ್ ಇದೆ. ಯಾರಿಗೋ ಟ್ವಿನ್ಸ್ ಬೇಬಿ ಬಾಯ್ ಆಗುವಂಥದ್ದು, ಟ್ವಿನ್ಸ್ ಗರ್ಲ್ ಆಗುವಂಥದ್ದು ಕೂಡ ಇದೆ. ಯಾರೋ ಊರಿನಿಂದ ವಾಪಸ್ ಆಗ್ತಾರೆ ಸಡನ್ ಆಗಿ ಅನ್ನುವಂಥದ್ದು ಇದೆ. ಒಂದಷ್ಟು ಹೆಲಿಕಾಪ್ಟ್ರು ಅಥವಾ ಏರೋಪ್ಲೇನ್ ಕ್ಲಾಶಸ್ ಆಗತ್ತೆ. ಅವರು ಫಾರಿನ್ನಿಂದ ಬರುವಂತ ಸಮಯದಲ್ಲಿ ತೊಂದರೆಗಳಾಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಇಂಪಾರ್ಟೆಂಟ್ ನೋಟ್ಸ್‌ನೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ, ನೆನಪಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಸುಜ್ಞಾನ ಪ್ರಾಪ್ತಿರಸ್ತು ಅಂತ ಹೇಳಬಲ್ಲೆ. ಯಾರಿಗೋ ಹಣೆಲಿ ತುಂಬಾ ಕುಂಕುಮ ಇಟ್ಟಿ ಒಂದು ಸತ್ತ ವ್ಯಕ್ತಿಯ ಮುಖ ಕಾಣಿಸ್ತಾ ಇದೆ ಇಲ್ಲಿ. ಸತ್ತೋಗಿರೋ ವ್ಯಕ್ತಿಗೆ ಫೀಮೇಲ್ ಪರ್ಸನ್ನಿಗೆ ಹಣೆಗೆ ಕುಂಕುಮ ಇಟ್ಟಿ ಪ್ರಜ್ಞೆ ತಪ್ಪಿ ಕೂತಿರೋ ಹಾಗೆ ಸಮಥಿಂಗ್ ಯಾಕೆ ಹಾಗೆ ಕಾಣಿಸ್ತಿದೆ ನೆಗೆಟಿವಿಟಿ ಗೊತ್ತಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ ಹೇಳಬಲ್ಲೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಎಚ್ಚರಿಕೆ ಬೇಕೇ ಬೇಕು, ಇಲ್ಲಾಂದ್ರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಿಥುನ, ವೃಷಭ ಮತ್ತೆ ಕರ್ಕಾಟಕ ರಾಶಿಯವರು ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಇದೆ. ಮೀನ, ವೃಷಭ ಮತ್ತೆ ಮಕರ ರಾಶಿಯವರು ತಾಳ್ಮೆಯಲ್ಲಿ ಇರಬೇಕು, ಕೋಪನ ಕಂಟ್ರೋಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಮಿಕ್ಕ ರಾಶಿಗಳ ಆರ್ಭಟ ಜೋರಾಗಿದೆ. ಸಾಕಷ್ಟು ಪ್ಲಾನ್ ಮಾಡ್ತೀರಾ, ತರಲೆ ತಾಪತ್ರಯಗಳನ್ನು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾರ್ದೋ ನ್ಯೂಡ್ ಫೋಟೋನ ಇಟ್ಕೊಂಡು ಯಾಮಾರ್ಸಕ್ ಹೋಗಿ ಅವರೇ ಸಿಕ್ಕಿ ಬೀಳ್ತಾರೆ ಅನ್ನುವಂಥದ್ದು ಮತ್ತೊಮ್ಮೆ ಇದೆ. ಇನ್ನೊಂದು ಹೊಸ ಪ್ರಕರಣ. ಜೊತೆಗೆ ಒಂದಷ್ಟು ಅಂದ್ರೆ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಸ್ವಲ್ಪ ನೆಗೆಟಿವ್ ಫಾರ್ಮಿಗೆ ಬರೋ ಅಂಥ ವಿಚಾರದಲ್ಲಿ ಐ ಮೀನ್ ಏನಾದರೂ ಸಾಧನೆ ಮಾಡ್ಬೇಕಾದ್ರೆ ಒಂದಷ್ಟು ದೈತ್ಯ ಶಕ್ತಿಗಳು ಅಂತಾರಲ್ಲ, ಸಮಥಿಂಗ್ ಏನೋ ದೈತ್ಯ ಶಕ್ತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಯತ್ನಗಳು, ಪ್ರಯೋಗಗಳು ಅಥವಾ ಒಂದಷ್ಟು ದೈತ್ಯ ಶಕ್ತಿನ ಸಾಧನೆ ಮಾಡ್ತಿದ್ದಾರೆ, ಅದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಹೊಸ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನನ್ನ ಕನ್ನಡ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಸೊ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಬರೋದು ಇದೇ ಕನ್ನಡ. ಸೊ ದೈತ್ಯ ಶಕ್ತಿ ಬಗ್ಗೆ ಏನು ಹೇಳ್ತಿದ್ರಿ ಅಂತಿದ್ದಾರೆ ಯಾರೋ. ಸೊ ನಂಗೆ ಗೊತ್ತಿಲ್ಲ, ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಎನರ್ಜಿನ. ಸೊ ಸ್ವಲ್ಪ ಅಂಥದಕ್ಕೆಲ್ಲ ಎಚ್ಚರಿಕೆನ ವಹಿಸಿ, ಸ್ವಲ್ಪ ಜಾಸ್ತಿ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನೆಗೆಟಿವಿಟಿಯಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಜನ ಹೊಡೆದಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೆಲ್ಮೆಟ್ ಹಾಕ್ಕೊಂಡು ಅಂದ್ರೆ ವೀಲಿಂಗ್ ಮಾಡ್ಬೇಕಾದ್ರೆ ಯಾರಿಗೋ ತೊಂದರೆ ಆಗತ್ತೆ, ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ತೊಂದರೆಗಳು ಕಾಣಿಸ್ತಾ ಇದೆ, ಎಚ್ಚರಿಕೆನ ವಹಿಸಿ. ಎಸ್ಪೆಷಲಿ ಟೀನೇಜರ್ಸ್ಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬೈಕ್ ಲವರ್ ಅಥವಾ ಬೈಕು ಯಾರಾದರೂ ಇಷ್ಟಪಡ್ತಿದ್ರೆ ಅಥವಾ ಬೈಕನ್ನ ಹಾರ್ಶ್ ಆಗಿ ಓಡಿಸೋರಿದ್ರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಏನೋ ಇಲ್ಲಿ ತಾಯಿ ಮಗು ಒದ್ದಾಡ್ತಾ ಇರೋದು ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ರಾಜಕೀಯ ಬಣದಲ್ಲಿ ಒಂದಷ್ಟು ನೆಗೆಟಿವಿಟಿನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವ್ರ ತಪ್ಪ ಅವರು, ಅವ್ರ ತಪ್ಪ ಇವರು, ಈ ಥರದ್ದೇನೋ ಏಟು ಎದುರೇಟು ಥರದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಬಾಸ್ ಬರಲಿಲ್ಲ ಹೇಳಿದ್ರಿ ಅಂತ ಹೇಳ್ತಿದ್ದಾರೆ. ಬರ್ತಾರಪ್ಪ, ಬರ್ತಾರೆ. ಸೊ ಬಾಸಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಸೊ ನೋಡೋಣ, ಸ್ವಲ್ಪ ಮಟ್ಟಿಗೆ ಅವರು ಮೆಡಿಟೇಟಿವ್ ಆಗಿ ಬದಲಾಗ್ತಾ ಇದ್ದಾರೆ. ಸೊ ಆದರೆ ಅದು ತುಂಬ ಒಳ್ಳೆಯದು. ಬರ್ತಾರೆ, ಬರ್ತಾರೆ. ಸೊ ಒಂದಷ್ಟು ಸಣ್ಣ ಪ್ರಯತ್ನಗಳಾಗಬೇಕು. ಸೊ ಅದಾದರೆ ಖಂಡಿತವಾಗ್ಲೂ ಬರ್ತಾರೆ. ಯಾವಾಗ ಬರ್ತಾರೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಆ ಟೈಮಿಗೆ ಬರ್ತಾರೆ. ಸೊ ಕಾಲೇಜ್ ಹೋಗ್ತಾ ಇರುವಂಥ ಮಕ್ಕಳಿಗೆ ಏನೋ ಸ್ವಲ್ಪ ನೆಗೆಟಿವಿಟಿ ಕಾಣ್ತಾ ಇದೆ. ಎಸ್ಪೆಷಲಿ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಹೊರಟಂಥ ಯುವತಿಯರು, ಕಾಲೇಜ್ ಗರ್ಲ್ಸಿಗೆ
ಸಮಥಿಂಗ್ ಏನೋ ತೊಂದರೆ ಆಗ್ತಿದೆ, ಅದನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಕಾಲೇಜಿನ ಒಂದಷ್ಟು ಪ್ರಾಂಶುಪಾಲರು ಎಚ್ಚರಿಕೆಯನ್ನು ವಹಿಸಬೇಕು. ಸಮಥಿಂಗ್ ವಾಶ್ರೂಮಲ್ಲಿ ಅಥವಾ ಟಾಯ್ಲೆಟ್ ಜಾಗಗಳಲ್ಲಿ ತುಂಬ ಕಾಲೇಜ್ ಹುಡುಗ ಹುಡುಗಿಯರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ, ಎಚ್ಚರಿಕೆನ ವಹಿಸಬೇಕು. ಅತಿಯಾದ ಕಾಮುಕತೆ ಒಳ್ಳೆಯದಲ್ಲ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಂಗನ್ಸೋದು ಈ ರೀಪ್ರೊಡಕ್ಷನ್ ಅನ್ನುವಂಥ ಪಾಠನ ಏನಿಟ್ರು ಅವಾಗಿಂದ ಎಲ್ಲ ಮಕ್ಕಳು ಹಾಳಾಗ್ಬಿಟ್ರೇನೋ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆ ಪಾಠನ ಅದರಿಂದ ತೆಗೆದ್ಬಿಟ್ರೆ ಒಳ್ಳೇದೇನೋ ಅಂತ ನಂಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಐ ವಾಂಟ್ ಟು ರಿಕ್ವೆಸ್ಟ್ ಎಜುಕೇಶನ್ ಮಿನಿಸ್ಟ್ರು ಅದೊಂದು ರೀಪ್ರೊಡಕ್ಷನ್ ಪಾಠ. ಸೊ ಈಗಾಗಲೇ ಕ್ಯಾಟಿ ಪಿಲ್ಲು ಅಥವಾ ಮನುಷ್ಯರ ಹುಟ್ಟು ಸಾವು ಇದೆಲ್ಲವನ್ನು ಕೊಟ್ಟಿದ್ದಾರೆ, ಅದೇ ಸಾಕು. ಸೊ ಮಕ್ಕಳು ಎಲ್ಲ ರೀಪ್ರೊಡಕ್ಷನ್ ರೀತಿಲೇ ಭೂಮಿಗೆ ಬಂದಿರೋದ್ರಿಂದ ಅವರಿಗೆ ಜನರಲಿ ಅಥವಾ ಅವ್ರಿಗೆ ಯಾವಾಗಲೂ ಅದ್ರ ಬಗ್ಗೆ ನಾಲೆಜ್ ಇದ್ದೇ ಇರುತ್ತೆ. ಅದನ್ನ ಪಾಠದ ಮುಖೇನ ತಿಳಿಸ್ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಈಗಾಗಲೇ ನಾವು ನೋಡಿದೀವಿ. ಸೊ 9th ಓದ್ತಾ ಇರ್ತಾರೆ. ಸೊ ಸ್ಕೂಲಲ್ಲೇನೆ ಮಗು ಆಗುವಂಥದ್ದು, ಡೆಲಿವರಿ ಆಗುವಂಥದ್ದು. ಓಕೆ, ಅದನ್ನು ಬಿಟ್ಟಾಕೋಣ. ಬಟ್ ಆ ಥರದ್ದೇನೋ ಇದೆ, ಎಚ್ಚರಿಕೆನ ವಹಿಸಿ. ಮಕ್ಕಳ ಯಾರೋ ಈ ಥರ ಸಮಸ್ಯೆಯಲ್ಲಿ ಇರೋರನ್ನ ಮಗುನೇ ನೋಡ್ತಾ ಇದೆ ಅಂತ ಅನ್ಸುತ್ತೆ. ಮಗು ಈ ಸಮಸ್ಯೆಯಿಂದ ಹೊರಗೆ ಬಾ ಅಂತ ಹೇಳಬಲ್ಲೆ. ಜೊತೆಗೆ ಒಂದಷ್ಟು ಇನ್ಫೆಕ್ಷನ್ ಆಗುತ್ತೆ ನಿಮ್ಮ ಪ್ರೈವೇಟ್ ಪಾರ್ಟ್ಗಳಿಗೆ, ಎಸ್ಪೆಷಲಿ ಜೆಂಟ್ಸಿಗೆ. ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ನ್ಯೂಸನ್ನ ಅಥವಾ ನಿಮ್ಮ ಮಾತುಗಳನ್ನ ಯಾರೋ ಕೇಳಿಸ್ಕೊಂಡು ಬೇರೆಯವ್ರು ಯಾರಿಗೋ ಗಾಸಿಪ್ ಮಾಡ್ತಿದ್ದಾರೋ ಅಥವಾ ಟ್ರ್ಯಾಪಿಂಗ್ ಎನರ್ಜಿಲಿ ಕಳಿಸ್ತಾ ಇದ್ದಾರೋ ಆ ಥರದ್ದಿದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಮಗು ಸೀರಿಯಸ್ ಆಗಿ ಏನೋ ತೊಂದರೆ ಆಗತ್ತೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಎಲ್ಲಾದರೂ ಪ್ರಯಾಣ ಹೋಗೋದಿದ್ರೆ ಲೋಕಲಲ್ಲಿ ಹೋಗೋದಿದ್ರೆ ಹೋಗಿ, ವಿದೇಶ ಪ್ರಯಾಣ ಸದ್ಯಕ್ಕೆ ಬೇಡ, ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಂಜುಗಡ್ಡೆ ಕರಗಿ ನೀರಾಗ್ಬಿಡುತ್ತೆ, ಹೆಚ್ಚಿನ ನೀರು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆದೀತು, ಎಚ್ಚರ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಯಾಕೆ ರಿಲೀಫ್ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆನೂ ಇದೆ. ಸೊ ಒಂದಷ್ಟು ಕಾಮುಕತನದಿಂದ ಪ್ರಯೋಗಗಳನ್ನ ಮಾಡಿರೋರಿಗೆ ಶಿಕ್ಷೆ ಇಲ್ವಾ ಅನ್ನುವಂಥ ಪ್ರಶ್ನೆನ ಯಾರೋ ತೆಗಿತಾ ಇದ್ದಾರೆ. ಸೊ ಪ್ರಯೋಗಗಳಿಗೆ ಏನು ಮಾಡೋದಕ್ಕಾಗೋದಿಲ್ಲ. ದೇವಿ ಶಕ್ತಿ ನಿಮ್ಮ ಭಕ್ತಿನ ಪರೀಕ್ಷೆ ಮಾಡ್ತಾಳೆ. ನೀವೆಲ್ಲಿವರೆಗೂ ಭಕ್ತಿಯಿಂದ ಇರ್ತೀರೋ ಅಲ್ಲಿವರೆಗೂ ಯಾರು ಏನೇ ಪ್ರಯೋಗ ಮಾಡಿದ್ರು ನಿಮ್ಮ ಮೇಲೆ ಅದರ ಹಾವಿ ಆಗೋದಿಲ್ಲ, ಅಂದ್ರೆ ಅದರಿಂದ ತೊಂದರೆ ಆಗೋದಿಲ್ಲ. So you need to protect your energy. Once again, you need to believe in divine source. So divine force ಮತ್ತೆ divine source ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. You are highly protected ಅನ್ನುವಂಥದ್ದು ಇದೆ. ನಿಮ್ಮ ಮಾನ ಮರ್ಯಾದೆಗಳು, ನೀವು ಬೀದಿಗೆ ಬರಬೇಕು, ನೀವು ವಿಕಾರಿ ಆಗಬೇಕು ಅಂತ ಯಾರು ಪ್ರಯೋಗ ಮಾಡಿಸಿದ್ರು ಅದೆಲ್ಲವೂ ನಿಮಗೆ ಗೊತ್ತಿದೆ. ಗೊತ್ತಿದ್ರೂನು ಅವ್ರು ಮಾಡಿದ್ದು ಅಷ್ಟೊಂದು ಪ್ರಭಾವ ಬೀರ್ಲಿಲ್ಲ ಅಲ್ವಾ? ಬಿಕಾಸ್ ಆಫ್ ಯುವರ್ ಗುಡ್ ಕರ್ಮ. ಅದನ್ನ ಮಾಡ್ತಾ ಇರಿ. ಜೊತೆಗೆ ಚಿಂತೆ ಬೇಡ, ಅವರಿಗೆ ಅವ್ರ ಕರ್ಮನೇ ರಿಟರ್ನ್ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಚ್ಚರಿಕೆಯಿಂದ ಇರಿ, ಇಡೀ ವರ್ಲ್ಡ್ ವೈಸ್ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಾಯಿಲೆ, ಚರ್ಮ ರೋಗಗಳನ್ನ ಮಾಡುವಂಥದ್ದು ಒಂದಷ್ಟು ನಮ್ಮ ದೇಶದ ಎಡಭಾಗಕ್ಕೆ ಅಥವಾ ತಲೆಯ ಎಡಭಾಗಕ್ಕೆ ಇರುವಂಥ ದೇಶಗಳು ಹುನ್ನಾರ ನಡೆಸ್ತಾ ಇದೆ. ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೊಟೆಕ್ಟ್ ಯುವರ್ ಎನರ್ಜಿ, ಪ್ರೊಟೆಕ್ಟ್ ಯುವರ್ ಔರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಎಲ್ಲ ಮರ್ತು ಹೋಗ್ಬಿಡ್ತಾ ಇದ್ದೀರಾ. ಮರಿಬೇಡಿ. ಓದೋದು ಬರೆಯೋದು ABCD ಇನ್ನೂ ಮರ್ತು ಹೋಗ್ತಾ ಇದ್ದೀರಾ. ಇನ್ನೂ ಮರ್ತು ಹೋಗ್ತಾ ಇದ್ದೀರಾ. ಯಾಕೆ ಮರಿತಾ ಇದ್ದೀರಾ? ಮರಿಬೇಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ನಂಬ್ಕೊಂಡು ಬಹಳಷ್ಟು ಜೀವಗಳು ಇದೆ. ಅವರಿಗೆಲ್ಲ ನೀವು ಸ್ಫೂರ್ತಿಯಾಗಿ ಇರಬೇಕು
ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ. ನಿಮ್ಮ ಮೆಮೊರಿನ ಇನ್ಕ್ರೀಸ್ ಮಾಡ್ಕೊಳ್ಳಿ, ನಿಮ್ಮ ಮೆಮೊರಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೆದುಳನ್ನ ಮೇಲೆ ಮಾಡಿರುವಂಥ ಆಘಾತಗಳನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಶತ್ರುಗಳು ನಿಮ್ಮ ಮೇಲೆ ಪ್ರಯೋಗ ಮಾಡಿ ನಿಮ್ಮ ನಾಲಿಗೆನೆ ಕಟ್ ಮಾಡಿ ಹಾಕಿದ್ದಾರೆ. ಹಾಗಾಗಿ ಮಾತಾಡಲಿಕ್ಕೆ ಕಷ್ಟ ಆಗುವಂಥದ್ದು, ತೊದಲುವಂಥದ್ದು ಇದೆ. ಬಟ್ ಬಗಲಾಮುಖಿಯ ಆರಾಧನೆನ ನೀವು ಮಾಡಿ ಇದರಿಂದ ನಿಮ್ಮ ಶತ್ರುಗಳು ನಿಮ್ಮ ನಾಲಿಗೆಗೆ ಮಾಡಿರುವಂಥ ಪ್ರವಾಹನ ಎರಡೂ ಕಾಣಿಸ್ತಾ ಇದೆ. ಅವರಿಗೆ ರಿಟರ್ನ್ ಕೊಡ್ತಾಳೆ ಅಮ್ಮ ಅನ್ನುವಂಥದ್ದು ಇದೆ. ಸೊ ತಿಳಿದು ಒಂದು ರೀತಿ ಏನೋ ಹೇಳ್ತಾರಲ್ಲ, ಸಿಂಹದ ಗುಹೆ ಕೈ ಹಾಕ್ತು ಅಂತ ಹಾಗಾಗಿದೆ. ಸೊ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಸೊ ನೋಡೋಣ ಏನು ಮಾಡ್ತಾರೆ ನಿಮ್ಮ ಶತ್ರುಗಳು ಅಂತ. ಶತ್ರು ಆರ್ಭಟ ಇಲ್ಲಿ ಜೋರಾಗಿದೆ. ದೇಶದಾಗಿರಲಿ ಅಥವಾ ಸ್ವಾರ್ಥದಾಗಿರಲಿ ಅಥವಾ ಪ್ರೇಮದಾಗಿರಲಿ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಲಿ, ಎಲ್ಲ ಕಡೆಯಿಂದ ಹೈ ಇದೆ. ಸ್ವಲ್ಪ ಆರಾಮಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಬುದ್ಧಿವಂತಿಕೆಗೆ ಕೆಲಸನ ಕೊಡಿ. ಜೊತೆಗೆ ಸ್ವಲ್ಪ ಉತ್ತರ ಭಾರತದ ಕಡೆ ಹೆಚ್ಚಿನ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಸೊ ಯು ನೀಡ್ ಟು ಟೇಕ್ ಕೇರ್. ಒಂದು ಹೆಮ್ಮೆ ಏನು ಅಂದರೆ ನಮ್ಮ ಕಚ್ಚಾ ತೈಲ ಗ್ಯಾಪಲ್ಲಿ ಬೇರೆ ಬೇರೆ ಥರ ಕೇಳಿಸುತ್ತೆ, ಗೋಬರ್ ಗ್ಯಾಸಿಂದ ಏನು ಗ್ಯಾಸ್ ತಯಾರು ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಸಿಲಿಂಡರ್ ಸಮಸ್ಯೆಗೂ ಸಾಕಷ್ಟು ಪರಿಹಾರಗಳು ಹುಡುಕ್ಬಿಟ್ಟಿದ್ದಾರೆ. ಸೊ ಪ್ರೌಡ್ ಮೂಮೆಂಟ್ ಅನಿಸುತ್ತೆ ಕೆಲವು ಸತಿ ಈ ಥರ ಪರಿಹಾರಗಳನ್ನ ನೋಡಿದಾಗ. ಸೊ ವೇಸ್ಟ್ ಮಾಡಬೇಡಿ ನಿಮ್ಮ ಎನರ್ಜಿನ, ನಿಮ್ಮ ನಾಲೆಡ್ಜನ್ನ ದೇಶ ಸೇವೆಗೋಸ್ಕರ ಉಪಯೋಗಿಸ್ಕೊಳ್ಳಿ. ದೇಶಕ್ಕೆ ಒಳ್ಳೇದಾಗೋ ಹಾಗೆ ಉಪಯೋಗಿಸ್ಕೊಳ್ಳಿ. ಜನ ಸೇವೆಗೆ ಉಪಯೋಗಿಸ್ಕೊಳ್ಳಿ. ಜೊತೆಗೆ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗತ್ತೆ. ಸೊ ಧೈರ್ಯವಾಗಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಗುಹೆಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಎಚ್ಚರಿಕೆಯಿಂದಲೇ ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ಬರುತ್ತೆ, ಪಾಸಿಟಿವ್ ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ಪ್ರೆಗ್ನೆನ್ಸಿ ಕೂಡ ಬರುತ್ತೆ. ಸೊ ಮ್ಯಾರೇಜ್ ಆಗ್ದಿರ ಪ್ರೆಗ್ನೆನ್ಸಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ. ಜೊತೆಗೆ ಸುಳ್ಳು ಮಾಹಿತಿಗಳಿಂದ ದೂರ ಇರಿ ಎನ್ನುವಂಥದ್ದು ಇದೆ. ಸುಳ್ಳು ಮಾಹಿತಿಗಳಿಂದ ದೂರ ಇರಿ, ಸುಳ್ಳು ಹೇಳೋರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ ಬೆಸ್ಟ್ ಪರ್ಸನ್ ಯಾರು ಅನ್ನುವಂಥ ಪೀಕ್ಲಾಟಕ್ಕೆ ಯಾರು ಸಿಕ್ಕಾಕೊಳ್ತೀರಾ. ಸೊ ಬಟ್ ನಿಮಗೆ ಅಲ್ಲೇ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮಗೆ ಯಾರು ದ ಪರ್ಫೆಕ್ಟ್ ಪರ್ಸನ್ ಅಥವಾ ಪರ್ಫೆಕ್ಟ್ ಮ್ಯಾನ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಐಡೆಂಟಿಫೈ ಅನ್ನುವಂಥದ್ದು ಇದೆ. ಯಾರಿಗೋಸ್ಕರ ಕಾಯ್ತಿದ್ದೀರೋ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ದೇವಿಯ ಆಶೀರ್ವಾದ ಇರೋದ್ರಿಂದ ನಿಮ್ಮ ಸೋಲ್ಮೇಟ್ ಜೊತೆನೆ ನಿಮ್ಮ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಈ ಲೈಫಿಗೆ ದೇವರು ನಿಮಗೆ ಕೊಟ್ಟಿರುವಂಥ ವಧು ಅಥವಾ ವರ ಏನಿದ್ದಾರೆ ಅವರೇ ಬಂದು ನಿಮಗೆ ಮ್ಯಾರೇಜ್ ಆಗ್ತಾರೆ. ಅವ್ರನ್ನ ರೆಕಗ್ನೈಸ್ ನೀವು ಮಾಡಬೇಕಾಗಿರುವಂಥ ಅಗತ್ಯ ಇಲ್ಲ. ಸೊ ಅದನ್ನು ಡಿವೈನ್ ಡಿಸೈಡ್ ಮಾಡಿದೆ. ಸೊ ಅದೇ ನಿಮಗೆ ಹೆಚ್ಚಿನ ಒಂದು ಒಳ್ಳೆಯದನ್ನು ಮಾಡುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಹಪ್ಪಳದ ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ, ಮಾಡಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಖುಷಿಯಿಂದ ನೋಡ್ತಾ ಇರೋರಿಗೆಲ್ರಿಗೂ ಧನ್ಯವಾದಗಳು. ಬಹಳಷ್ಟು ಕುತೂಹಲದಿಂದ ನೋಡಿದವರಿಗೆ ಅಯ್ಯೋ ಏನೂ ಹೇಳಲಿಲ್ಲ ಅಂತ ಬೇಜಾರಾಗಿರೋರಿಗೆ ಸಾರಿ. ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಬಯಸೋಣ. ಒಳ್ಳೆ ದಾರಿಲೇ ನಡೀರಿ. ಸೊ ದುಡ್ಡು ಬರುತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಇದೆ, ಪ್ರೀತಿ ವಿಚಾರದಲ್ಲಿ ಎಚ್ಚರಿಕೆ ಬೇಕಿದೆ. ಲವ್ ಮ್ಯಾರೇಜ್ ಸ್ವಲ್ಪ ಎಚ್ಚರಿಕೆ ವಹಿಸಿ, ಸದ್ಯಕ್ಕೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಮಥಿಂಗ್ ಏನೋ ಹಿಡನ್ ಟ್ರೂತ್ ನಿಮಗೆ ಗೊತ್ತಾಗಬೇಕಾಗಿದೆ ಅನ್ನುವಂಥದ್ದು ಇದೆ. ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಿರೋರಿಗೆ ತುಂಬ ಚೆನ್ನಾಗಿದೆ, ದೇವಿಯ ಆಶೀರ್ವಾದ ಕೂಡ ಇದೆ. ಕಾಡು ಪ್ರಾಣಿಗಳನ್ನ ಒಂದಷ್ಟು ರಕ್ಷಣೆ ಮಾಡಬೇಕು. ಕಾಡು ಪ್ರಾಣಿಗಳಿಗೆ ತೊಂದರೆ ಆಗ್ತಿದೆ, ಮುಂದಕ್ಕೆ ತೊಂದರೆ ಆಗತ್ತೆ, ಅವಕ್ಕೆಲ್ಲ ಒಳ್ಳೆ ರೀತಿಲಿ ಶೆಲ್ಟರ್ ಕೊಡಬೇಕು. ಅಂದರೆ ಅವು ಇರೋದಕ್ಕೆ ಒಂದು ಒಳ್ಳೆ ಜಾಗನ ನಾವು ನಿರ್ಮಾಣ ಮಾಡಿ ಕೊಡಬೇಕು, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಸೊ ಕಾಡಿನಿಂದ ನಾಡಿಗೆ ಬಂದಂಥ ನೀರು ಎಲ್ಲೋ ಒಂದು ಕಡೆ ಮರೆಯಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನು ಅದು ಹಿಡನ್ ಅರ್ಥ ನಂಗೆ ಗೊತ್ತಿಲ್ಲ. ಕಾಡಿನಿಂದ ನಾಡಿಗೆ ಬಂದಂಥ ನೀರು
ಮಾಯ ಆಗತ್ತೆ ಅನ್ನುವಂಥದ್ದು ಇದೆ. ಯಾವ ಕಾಡಿಂದ ಯಾವ ನೀರು ಬರುತ್ತೋ ಗೊತ್ತಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಓಕೆ, ನನಗೆ ಮೇ ಬಿ ತಲಕಾಡು ಇರಬಹುದು. ತಲಕಾಡಿಂದ ನೀರು ಒಳಗೆ ಬಂದು ದೇವಸ್ಥಾನದ ಜಾಗ ಎಲ್ಲ ಆವರಿಸ್ಕೊಂಡು ಆಮೇಲೆ ಇದ್ಕಿದ್ದಂಗೆ ಮಾಯ ಆಗುತ್ತಂತೆ. ಅಂದರೆ ಆವಿ ಆಗ್ಬೋದು ಅಥವಾ ಸಮಥಿಂಗ್ ಏನೋ ಹಿಡನ್, ಆ ಸಮಯಕ್ಕೆ ನೋಡ್ಕೊಳ್ಳೋಣ. ಸೊ ಬಹಳಷ್ಟು ವಿಚಾರದಲ್ಲಿ ಬಹಳಷ್ಟು ಒಳ್ಳೇದಿದೆ. ಒಂದಷ್ಟು ಕಳ್ಳರ ಹಾವಳಿ ಕೂಡ ಇದೆ. ಯಾರೋ ನಿಮ್ಮ ಸಾಮಾನನ್ನ ಎತ್ಕೊಂಡು ಹೋಗ್ಬಿಡ್ಬೋದು. ಎಸ್ಪೆಷಲಿ ಪ್ಯಾಕ್ ಮಾಡಿರುವಂಥ ಸೂಟ್ ಕೇಸ್ಗಳು ಕಾಣಿಸ್ತಾ ಇದೆ. ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಎಚ್ಚರಿಕೆಯಿಂದ ಈ ಒಂದು ಎಚ್ಚರಿಕೆಯ ಮಾತನ್ನ ಕೇಳಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಲಗೇಜ್ ಬ್ಯಾಗ್ಗಳನ್ನ, ನಿಮ್ಮ ಲಾಕರ್ಗಳನ್ನ ಸೇಫಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಯಾರೋ ICU ಅಲ್ಲಿ ಇರಬಹುದು, ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ. ಇಲ್ಲಿ ನಂಗೆ ಬಂದಂಥ ವೈಬ್ನ ನಿಮಗೆ ತಿಳಿಸ್ತೀನಿ. ICU ಅಲ್ಲಿ ಯಾರನ್ನೋ ಉಸಿರುಗಟ್ಟಿಸಿ ಇಲ್ಲ ಅನ್ಸುವಂಥ ಪ್ರಯತ್ನಗಳು ನಡೀತಾ ಇದೆ. ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಬಹಳಷ್ಟು ಕಾರ್ಯಗಳಿಗೆ ಸಾರ್ನೋ ಹೇಳೋದಾದ್ರೆ ಎಸ್ ಅಂತಾನೆ ಇದೆ. ಮಾಡಬಹುದು, ಮಾಡಿ. ಸೊ ಒಳ್ಳೇದಾಗತ್ತೆ. ಟೇಕ್ ಕೇರ್, ಬಾಯ್, ನಮಸ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾ ಹೇಳಿದ್ ಬಿಟ್ಟು ನಿಮ್ಗಿಲ್ಲೇನಾದರೂ ಸಿಂಬಲ್ ಕಾಣಿಸಿದ್ರೆ, ನಿಮ್ಗೇನಾದರೂ ಬೇರೆ ಮೆಸೇಜಸ್ ಬಂದರೆ ನೀವು ಅದನ್ನು ತಗೊಳ್ಳಿ. ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ, ಇಟ್ಸ್ ಎ ಜನರಲ್ ರೀಡಿಂಗ್. ಒಳ್ಳೆಯದಾಗಲಿ. Take care. The Sri Vagdevi Tarot channel is so glad to see you again. Thank you for watching our tarot card readings today.